ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಡುಗೆ ಸಂಭ್ರಮನಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ರೆಸಿಪಿ ಮಾಡ್ತಾ ಇಲ್ಲ, ಬಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಿಸಿಲಲ್ಲಿ ತುಂಬ ಟಯರ್ಡ್ ಆಗಿರ್ತದೆ ಆ್ಯಂಡ್ ಬಾಡಿ ಕೂಡ ರಿಫ್ರೆಶ್ ಆಗಬೇಕು ಆ್ಯಂಡ್ ತುಂಬ ಸಂಕಟ ಅಂತ ಆಗುತ್ತೆ. ಸೊ ಆವಾಗ ಈ ಒಂದು ಜ್ಯೂಸ್ನ ಟ್ರೈ ಮಾಡೋದು ಖಂಡಿತ ನಿಮ್ಮ ಬಾಡಿ ರಿಫ್ರೆಶ್ ಕೂಡ ಆಗುತ್ತೆ, ಹೊಟ್ಟೆ ಗ್ಯಾಸ್ ಆ್ಯಸಿಡಿಟಿ ಕೂಡ ಹೋಗುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಉತ್ತಮ ಅಂತ ಹೇಳ್ಬೋದು. ಸೊ ಈ ಒಂದು ಪುದೀನ ಜ್ಯೂಸ್ನ ಯಾವ ಥರ ಅಂತ ಮಾಡೋಣ, ಪಟಾಪಟ್ ಅಂತ ಮಾಡೋಣ. ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ, ಈ ಪುದೀನ ಜ್ಯೂಸ್ ಕುಡಿದ್ರೆ ನಿಮಗೆ ಸೇಮ್ ಟು ಸೇಮ್ ಕಬ್ಬಿನ ಹಾಲು ಕುಡ್ದಾಗೆ ಫೀಲ್ ಆಗುತ್ತೆ, ಬಟ್ ವಿತೌಟ್ ಶುಗರ್ ಕೇನ್. ಬನ್ನಿ ಸ್ಟಾರ್ಟ್ ಮಾಡೋಣ. ಕಬ್ಬಿನ ಜ್ಯೂಸ್ ಮಾಡಬೇಕಪ್ಪ ಅಂದರೆ ಪುದೀನ ಜ್ಯೂಸ್ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವೆಲ್ಲ. ಸೊ ನಾನಿಲ್ಲಿ ಪುದೀನ ಎಲೆನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಬೆಲ್ಲನ ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಸ್ಮಾಲ್ ಪೀಸಸ್ ನಾನು ಇಲ್ಲಿ ಏನಪ್ಪ ಇದು ಶುಂಠಿನ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಇಷ್ಟಷ್ಟೇ ಬೇಕಾಗ್ತವೆ. ನಿಮ್ಗೆ ಬೇಕಪ್ಪ ಅಂತಂದರೆ ಮೇಲೆ ಚಿಯಾ ಸೀಡ್ಸ್ನ ನೀವು ನೆನೆ ಹಾಕ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಫಸ್ಟಿಗೆ ನಾನು ಪುದೀನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಶುಂಠಿನ ಹಾಕ್ಕೊಳ್ತೀನಿ. ಆಮೇಲೆ ಬೆಲ್ಲನ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಇದು ನಿಂಬೆ ರಸನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಎಲೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಆಮೇಲೆ ಇದನ್ನಂತೂ ಟೇಸ್ಟ್ ಮಾಡಿದ್ರೆ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಕಬ್ಬಿನ ಜ್ಯೂಸ್ ಥರನೇ ಇರುತ್ತೆ. ಸೊ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ಒಂದು ಜರಡಿಲಿ ಸೋಸ್ಕೊಳ್ಳೋಣ. ಇವಾಗ ಶೋಧಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಿಮ್ಗೆ ಬೇಕಾದಷ್ಟು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಟ್ರೈ ಮಾಡೋಣ. ವಾವ್, ಸೇಮ್ ಟು ಸಖತ್ತಾಗಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಒಂದು ಹೇಳಬೇಕಪ್ಪ ಅಂತಂದರೆ ಖಂಡಿತ ಟ್ರೈ ಮಾಡಿ, ಯಾಕಂದರೆ ತುಂಬ ಚೆನ್ನಾಗಿದೆ. ಬಾಡಿ ಕೂಲ್ ಆಗುತ್ತೆ, ರಿಫ್ರೆಶ್ ಆಗುತ್ತೆ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.